ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ. ಸುಸಮಯದಲ್ಲಿ ಸುಂದರವಾದಂಥ ವಾಕ್ಯ ಮತ್ತು ಸಂತೈಸುವಿಕೆಯಿಂದ ನಿಮ್ಮನ್ನು ಸಂಧಿಸುವ ಸೌಭಾಗ್ಯ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಇವತ್ತಿನ ಟಾಪಿಕ್ ನಾನು ಮಾತನಾಡುವಂಥ ವಿಷಯ, ಹೆಣ್ಣು ಮದುವೆ ಮಾಡಿಕೊಂಡಿದ ಮೇಲೆ ಗಂಡನ ಮನೆಯಲ್ಲಿ ಖುಷಿಯಿಂದಿರೋದಕ್ಕೆ ಇಷ್ಟಪಡ್ತಾಳೋ ಅಥವಾ ತವರ ಮನೆಯಲ್ಲಿ ಖುಷಿಯಿಂದಿರೋದಕ್ಕೆ ಇಷ್ಟಪಡ್ತಾಳೋ, ಈ ವಿಷಯವನ್ನು ನಾನು ಯಾಕೆ ಮಾತನಾಡ್ತಾ ಇದ್ದೇನೆ ಎಂಬುದನ್ನು ಹೇಳೋದಾದರೆ, ನಾನು ಕಳೆದ ದಿನದಲ್ಲಿ ಬೆಂಗಳೂರಿಗೆ ಹೋಗುವಾಗ ಬಸ್ಸಲ್ಲಿ ಕುಳಿತುಕೊಂಡು ಕಿಟಕಿಯಿಂದ ತಂದೆ ತಾಯಿಗೆ ಕೈ ಮಾಡಿ ಮಗಳು ಕಣ್ಣೀರನ್ನು ಇಟ್ಟು ಅಳುತ್ತಾ ಕಣ್ಣೀರನ್ನು ಒರೆಸುತ್ತಾ ಅಪ್ಪಗೆ ಮತ್ತು ಅಮ್ಮನಿಗೆ ಬಾಯ್ ಬಾಯನ್ನು ಹೇಳ್ತಾಳೆ. ಅಲ್ಲಿ ಹೊರಗಡೆ ನಿಂತು ತಂದೆ ಮತ್ತು ತಾಯಿಯೂ ಸಹ ಕಣ್ಣೀರನ್ನು ಒರೆಸುತ್ತಾ ಹುಷಾರಿಂದ ಹೋಗಿ ಬಾ ಎಂದು ಅವ್ರು ಹೇಳ್ತಾರೆ. ಆದರೆ ಈ ಮಗಳ ಕಣ್ಣೀರು ಯಾವ ಕಣ್ಣೀರಾಗಿತ್ತು? ನಾನು ಸ್ವಲ್ಪ ಹೊತ್ತು ವಿಚಾರ ಮಾಡಿದೆ, ಯೋಚಿಸಿದೆ, ಆಲೋಚನೆ ಮಾಡಿದೆ, ಯಾಕೆ ಅಳ್ತಿರಬಹುದು ಎಂಬುದಾಗಿ. ಆದರೆ ಹಾಗೆ ಹೋಗ್ತಾ ಬಂದಾಗ ಮುಂದೆ ಧಾಬಾದಲ್ಲಿ ನಿಂತಾಗ ಆ ಸಹೋದರಿಯನ್ನು ನಾನು ಸಂಧಿಸಿದೆ. ಅಮ್ಮ, ನಿಮ್ಮ ತಂದೆ ತಾಯಿಗೆ ಬಾಯ್ ಬಾಯ್ ಅಂತ ಹೇಳಿ ಕಣ್ಣೀರು ಇಡ್ತಾ ಇದ್ದಲ್ಲ ತಾಯಿ, ಯಾಕೆ ನಾನು ಕೇಳಿದೆ. ಆಗ ಆ ಹೆಣ್ಮಗಳು ಹೇಳ್ತಾಳೆ, ಅಣ್ಣ ಅವರೇ, ಅಪ್ಪ ಅಮ್ಮ ನನ್ನ ಬಿಟ್ಟು ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಗಂಡನ ಮನೆಗೆ ನಡೆದುಕೊಳ್ಳುವುದಕ್ಕಾಗಿ ನಾನು ಹೋಗುವಾಗ ನನ್ನ ಗಂಡ ಖುಷಿಯಿಂದ ನನ್ನನ್ನು ನೋಡ್ಕೊಳ್ತಾ ಇರೋದಾದರೆ, ನನ್ನನ್ನು ಸಂತೈಸುವುದಾದರೆ, ನನ್ನ ಕಷ್ಟ ದುಃಖದಲ್ಲಿ ನನ್ನನ್ನು ಪ್ರೀತಿಸುತ್ತಾ ನನ್ನ ಕುರಿತಾಗಿ ವಿಚಾರವನ್ನು ಮಾಡಿ ನನ್ನನ್ನು ಆಧರಿಸಿ ಪಾಲನೆ ಪೋಷಣೆ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಅಪ್ಪ ಅಮ್ಮ ತೋರಿಸಿರುವಂಥ ಪ್ರೀತಿ, ಅವರು ನನ್ನನ್ನು ಹೆತ್ತು ಹೊತ್ತು ಬೆಳೆಸಿ ಎತ್ತರಕ್ಕೆ ಬೆಳೆಸಿ ಶಿಕ್ಷಣವನ್ನು ಕೊಟ್ಟು ಇವತ್ತು ಇನ್ನೊಬ್ಬರ ಮನೆ ದೀಪವನ್ನು ಬೆಳಗುವುದಕ್ಕಾಗಿ ಕಳಿಸುವಂಥ ಆ ತಂದೆ ತಾಯಿಯನ್ನು ಬಿಟ್ಟು ಹೋಗುವಾಗ ಅವ್ರು ತೋರಿಸಿರುವಂಥ ಪ್ರೀತಿಯನ್ನು ನೆನೆದು ಕಣ್ಣೀರು ಬರ್ತಾ ಇದೆ. ನಾನು ತಿರುಗಿ ಗಂಡನ ಮನೆಯಿಂದ ಅಪ್ಪ ಅಮ್ಮನನ್ನು ನೋಡುವುದಕ್ಕೆ ಬರ್ತೀನೋ ಅಥವಾ ಇಲ್ವೋ, ಇವರು ತೋರಿದ ಪ್ರೀತಿಯನ್ನು ಗಂಡನು ಅಥವಾ ಅತ್ತೆ ಮಾಮ ಕೊಡುತ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಕಡೆ ನೋವಿದೆ, ಇನ್ನೊಂದು ಕಡೆ ನನ್ನ ಲೈಫ್ ಪಾರ್ಟ್ನರ್ ಸಿಗ್ತಾ ಇದ್ದಾರೆ, ನನ್ನ ಸಂಗಾತಿಯನ್ನು ಸಿಗ್ತಾ ಇದ್ದಾರೆ, ನಾನು ಜೊತೆಯಾಗಿ ಬಾಳ್ತೇನೆ, ಅವರ ಸಂಗಡ ಇರುತ್ತೇನೆ, ನಾನು ತಾಯಿ ಆಗ್ತೇನೆ, ಅಮ್ಮ ಆಗ್ತೇನೆ ಮತ್ತು ಅತ್ತೆ ಆಗ್ತೇನೆ, ನನಗೂ ಸಹ ಪ್ರಮೋಷನ್ಗಳಿರ್ತವೆ. ಇವುಗಳ ಮಧ್ಯದಲ್ಲಿ ನನ್ನನ್ನು ಪ್ರೀತಿಸುವ ಗಂಡ, ನನ್ನನ್ನು ನೋಡಿಕೊಳ್ಳುವ ಅತ್ತೆ ಮಾಮ ಅವರು ತಾಯಿ ರೂಪದಲ್ಲಿ ತಂದೆ ರೂಪದಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದುದರಿಂದ ಒಂದು ಕಡೆ ಸಂತೋಷದ ಕಣ್ಣೀರು, ಇನ್ನೊಂದು ಕಡೆ ದುಃಖದ ಕಣ್ಣೀರು ಎಂಬುದಾಗಿ. ಆದರೆ ಪ್ರಿಯರೇ, ಬೈಬಲ್ನಲ್ಲಿ ಈ ಒಂದು ಗಂಡ ಹೆಂಡತಿಯ ಕುರಿತಾಗಿ ಏನು ಹೇಳ್ತದೆ? ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನು ಒಂಟಿಗನಾಗಿರಬಾರದೆಂದು ಮನುಷ್ಯನನ್ನು ಉಂಟು ಮಾಡಿ ಆತನ ಪಕ್ಕೆಯೆಲ್ಲವನ್ನು ತೆಗೆದು ಸ್ತ್ರೀಯಾಗ ಮಾಡಿ ಅವರಿಬ್ಬರನ್ನು ಒಂದು ಮಾಡಿ ಅವರನ್ನು ಆಶೀರ್ವದಿಸಿ, ಇನ್ನು ಮೇಲೆ ನೀವು ಇಬ್ಬರಲ್ಲ ಒಂದೇ ಎಂಬುದಾಗಿ ದೇವರು ಹೇಳ್ತಾರೆ. ನೀನು ಈಕೆನ ಕೂಡಿದ ಮೇಲೆ, ಹೆಂಡತಿಯನ್ನ ಸೇರಿದ ಮೇಲೆ ನೀನು ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಈಕೆಯಲ್ಲಿ ಒಂದಾಗ್ತಿ ಎಂಬುದಾಗಿ. ಇವರಿಬ್ಬರು ಇನ್ನು ಮೇಲೆ ಇಬ್ಬರಲ್ಲ ಒಂದೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವರ ಮನಸ್ಸು, ಆಲೋಚನೆ, ಯೋಚನೆ ಒಂದಾಗಿರಬೇಕು. ಪ್ರಿಯರೇ, ಈ ಗಂಡ ಹೆಂಡತಿಯಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು. ಒಳ್ಳೆ ಆಲೋಚನೆ, ಒಳ್ಳೆ ಯೋಚನೆ, ಒಬ್ಬರನ್ನೊಬ್ಬರು ಪ್ರೀತಿಸೋದು, ಅವರ ತಂದೆ ತಾಯಿಗೆ ಇವರು, ಇವರ ತಂದೆ ತಾಯಿಗೆ ಅವರು ಪ್ರೀತಿಸುತ್ತಾ ಒಬ್ರಿಗೊಬ್ರು ಸಹಿಸಿಕೊಂಡು ಸಹಬಾಳ್ವೆಯಿಂದ ಸರಿಯಾಗಿ ಜೀವನ ನಡೆದರೆ ಇವರ ಕುಟುಂಬದಲ್ಲಿರುವಂತಹ ಆನಂದಕ್ಕೆ ಮಿತಿಯಿಲ್ಲ. ಈ ಸಹೋದರಿ ಕಣ್ಣೀರನ್ನು ಹಾಕುವಾಗ ನನ್ನ ಮಗಳ ನೆನಪು ಸಹ ಆಯಿತು. ನಿಮಗೂ ಸಹ ಅಕ್ಕ ಇರಬಹುದು, ತಂಗಿ ಇರಬಹುದು, ಮಗಳಿರಬಹುದು. ಮಗಳನ್ನು ಇನ್ನೊಬ್ಬರ ಮನೆಗೆ ಕೊಡುವಾಗ ಅವಳ ಜೀವಿತವನ್ನು ನೆನಪು ಮಾಡಿಕೊಳ್ಳಿರಿ. ಅಥವಾ ಇನ್ನೊಬ್ಬರ ಮಗಳನ್ನು ನಿನ್ನ ಮನೆಗೆ ಸೊಸೆಯಾಗಿ, ಅತ್ತಿಗೆಯಾಗಿ, ನಿನಗೇನೆ ಹೀಗೆ ಸಂಬಂಧದ ಮೂಲಕವಾಗಿ ನೀವು ಸ್ವೀಕಾರ ಮಾಡಿಕೊಳ್ಳುವಾಗ ಅವರ ಜೀವಿತದಲ್ಲಿ ಸಂತೋಷ ಎಷ್ಟು ಕೊಡ್ತೀರಿ, ಆನಂದವನ್ನು ಬರುವ ರೀತಿಯಲ್ಲಿ ಎಷ್ಟು ಮಾತನಾಡ್ತೀರಿ ಅನ್ನೋದೇ ನನ್ನ ಒಂದು ಮಾತಾಗಿದೆ ಪ್ರಿಯರೇ. ಅದಕ್ಕಾಗಿ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರುವಂಥ ಈ ಸಹೋದರಿಗೆ ಪ್ರೀತಿಸಿರಿ, ಗೌರವಿಸಿರಿ, ಸನ್ಮಾನಿಸಿರಿ, ಅವರ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡಿಕೊಳ್ಳಿರಿ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಧನ್ಯವಾದಗಳು.